ಇವತ್ತು ನಮ್ಮ ಮನೇಲಿ ಸಂಡೇ ಸ್ಪೆಷಲು ಮೀನು ಕಬಾಬು. ಅದೇನು ಪೌಡ್ರು ತೋರಿಸು. ಅದು ಗೊತ್ತು ಕಾರ್ನ್ಫ್ಲವರ್ ಎಲ್ಲರಿಗೂ. ಆಮೇಲೆ ಒಂದು ಮೊಟ್ಟೆ ಹೋಯ್ತಲ್ಲ ಒಳಕ್ಕೆ ಇಷ್ಟೇ. ಅದನ್ನ ಮೀನು ಮೂಳೆ ತೆಗ್ದಂಗೆ ಅದನ್ನ ಚೂರು ತೆಗ್ದು ಹಾಕಿರೋದು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 2 ಪ್ಯಾಕೆಟ್ 5 ರೂಪಾಯಿದು. ಈಗ ಕಮ್ಮಿ ಮಾಡಿದ್ರೆ ಕಟ್ ಮಾಡಿರೋಣ. ಸ್ವಲ್ಪ ಮೈದಾ ರುಚಿಗೆ ತಕ್ಕಷ್ಟು. ಅದು ಉಪ್ಪು ಅಲ್ಲ ಕಡಲೆ ಇದು ಕಡಲೆ ಹಿಟ್ಟು, ಬೇಸನ್. ಕಡಲೆ ಹಿಟ್ಟು ಅರಪಡಿ ಕೊಡಮ್ಮ ಸಾಕಲ್ಲ. ಹಾಂ, ಸ್ವಲ್ಪ ಅರಶಿನ ಪುಡಿ, ಆಮೇಲೆ ಖಾರ. ಅದು ಖಾರ ಜಾಸ್ತಿ ಆಗುತ್ತೆ. ಪರವಾಗಿಲ್ಲ, ಸಾಕಲ್ಲ ಅಷ್ಟೇ. ಖಾರ ಇರಬೇಕು. ಫಿಶ್ ಎಣ್ಣೆ ಐಟಮ್. ಹಾಂ, ಖಾರ ಪುಡಿ, ಸ್ವಲ್ಪ ಧನಿಯಾ ಪೌಡು, ಬಸ್. ಉಪ್ಪು ಕೂಡ. ಆಮೇಲೆ ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ, ಸೂಪರಾಗಿರುತ್ತೆ. ಚೂರು ನಿಂಬೆಹಣ್ಣು ಕೊಡೋಣ. ನಿಂಬೆಹಣ್ಣು ಹಾಕಿ ನಮ್ಮ ತಗೋ ಒಂದು ಅರ್ಧ ಹೋಳ ನಿಂಬೆಹಣ್ಣು ಹಾಕಬಿಡಿ, ಸಕ್ಕತ್ತಾಗಿರುತ್ತೆ. ನಮ್ಮ ಮೇಡಮರು ಮೀನು ಸಾಂಬಾರು ಮಾಡ್ತಾಯಿದ್ದಾರೆ. ಅಲ್ಲಿ ನಾವು ಕಬಾಬಿಗೆಲ್ಲ ಕಲಸಿಟ್ಟಿದ್ದೀವಿ ಫ್ರಿಜ್ಜಿಗೆ. ಅಮ್ಮ ಸಕ್ಕತ್ತ ಮಾಡು. ಹೆಂಗಿರ್ಬೇಕಂದ್ರೆ ಹೇಳೋಕ್ಕಾಗಬಾರ್ದು, ಹಂಗಿರ್ಬೇಕು. ಸ್ನೇಹಿತರೆ, ಫೈನಲಿ ಇವಾಗ ನಮ್ಮ ಮೀನು ಕಬಾಬ್ ಮಾಡೋಕ್ಕೆ ರೆಡಿಯಾಗಿದೆ. ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ವು. ಬನ್ನಿ ಇವಾಗ ಎಣ್ಣೆ ಒಳಗೆ ಹಾಕೋಣ. ಭಾನುವಾರದ ಸ್ಪೆಷಲ್ ಇದೆ ನಮಗೆ. ಖಾರ ಇರ್ಬೇಕಾಯ್ತಾ ಸ್ನೇಹಿತರೆ? ಫೈನಲ್ ಆಗಿ ನಮ್ಮ ಫಿಶ್ ಕಬಾಬ್ ರೆಡಿಯಾಗಿದೆ. ಇದೇನಪ್ಪ ಇಷ್ಟ ಅಂತೀರಾ? ಅಲ್ಲಿ ನೋಡಿ ಎಲ್ಲ ಖಾಲಿ ಆಗಿದೆ. ನಮ್ಮ ಮನೇಲಿ ಹೆಂಗಪ್ಪ ಅಂತಂದರೆ, ಅಲ್ಲಿ ಮೀನು ಕಬಾಬ್ ಆಗಿಲ್ಲಾದರೂ ಆಯಿತು, ಇಲ್ಲ ಚಿಕನ್ ಕಬಾಬ್ ಆದರೂ ಆಯಿತು, ಅಲ್ಲಿ ಬೇಯ್ತಾ ಇರಬೇಕು, ಇಲ್ಲಿ ತಿಂತಾ ಇರಬೇಕು. ಲಾಸ್ಟಿಗೆ ಊಟಕ್ಕೆ ಇಷ್ಟು ಇಟ್ಕೊಳ್ಳೋದು. ಇದೇ ಇವತ್ತಿನ ಮೀನು ಕಬಾಬ್ ಸ್ಪೆಷಲ್. ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ, ಸಕ್ಕತ್ತಾಗಿರುತ್ತೆ. ಸೂಪರಾಗಿದ್ದು ಮಾತ್ರ ಅಲ್ಲಮ್ಮ. ಯಾರು ಅಂಬೆಗಾಲು ಇಡ್ತಾಯಿತ್ತು ಶರ್ಟ್ ನೋಡಿದ್ರೆ ಚಿನ್ನಿ ನಿನ್ಗೆ ವಿಡಿಯೋ ಮಾಡ್ತಾ ಇತ್ತೀಗ, ನಿನ್ನ ಶರ್ಟ್ ನೋಡಿ ಎದ್ರಿಕಂತು. ಸ್ನೇಹಿತರೆ, ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ರಾಗಿ ಮುದ್ದೆ, ಮೀನು ಸಾಂಬಾರು ಮತ್ತು ಕಬಾಬು. ಈ ಸಾಕಮ್ಮು, ನನಗೆ ಪೀಸ್ ಜಾಸ್ತಿ ಹಾಕ್ಬೇಡ. ಕಬಾಬ್ ಅಷ್ಟೇ ಹಾಕಿರೋದು. ಅವ್ರು ಬೇಕಾ? ಬೇಡ ಬೇಡ, ಸಾಕು. ನಾರಾಯಣ ವೆಂಕಟ. ಬನ್ನಿ ಸ್ನೇಹಿತರೆ, ಎಲ್ಲ ಊಟ ಮಾಡೋಣ. ಸಂಡೇ ಸ್ಪೆಷಲ್. ಸ್ವರ್ಗಕ್ಕೆ ಮೂರೇಗೇಣು. ಚಿನ್ನ ಸೂಪರ್ ಆಯ್ತು ಮುದ್ದೆ. ಇವರೇ ಮಾಡೋ ಭಟ್ರು. ನಮ್ಮ ಮನೇಲಿ ಅವರೇ ಚಿಕನ್ ಸಾಂಬಾರ್, ಮಟನ್ ಸಾಂಬಾರ್, ಮೀನು ಸಾರು ಎಲ್ಲ ಮಾಡೋ ಭಟ್ರು. ಥ್ಯಾಂಕ್ ಯು ಬಿಡಿ. ವೆಲ್ಕಮ್.
ಬೆಳಗ್ಗೆ ಪೂರಿ ತಗೋಬಾಯ್ತು. ಆಹಾ ಸೂಪರ್. ಸ್ನೇಹಿತರೆ, ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಹೆಚ್ಚು ಮುಂದಿನ ವಾರ ಊಟಕ್ಕೆ ಬನ್ನಿ ಸಪೋರ್ಟ್ ಮಾಡಿ. ಮೇಡಮ್ ಅವರೆಲ್ಲ ಊಟ ಮಾಡ್ತವ್ರೆ. ಹಾಂ, ಪರವಾಗಿಲ್ಲ. ಸೊ ಇಲ್ಲಿಗೆ ಸಾಂಬಾರು ಆಯ್ತು ನನ್ನ ಕ್ಯಾಮ್ರಕ್ಕೆ. ಮತ್ತೆ ಎಂತ ಅದು ಬ್ಲರ್ ಕಾಣ್ತಿದೆ, ಈಗ ಚಂದ ಕಾಣ್ತಿದೆ. ಹಂಗಾರೆ ಫೋನ್ಗೂ ಸಾಂಬಾರ್ ತಿನ್ಸಿರ್ಬೇಕು. ಕ್ಯಾಮ್ರಾ ವರ್ಷಕೋ. ಕೆಲವ್ರು ಮುದ್ದೆಗೆ ಅನ್ನ ಹಾಕ್ತಾರೆ. ಅದು ನಮ್ಮ ಕಡೆ ಹಾಕ್ತಾರೆ, ನಮ್ಮ ಮಲೆನಾಡು ಸೈಡಲ್ಲಿ ತುಂಬ ಜಾಸ್ತಿ. ಹಂಗೆ ಇಷ್ಟ ಆಗಲ್ಲ ನಂಗೆ. ಒಬ್ಬೊಬ್ರು ಹಾಕ್ತಾರೆ, ಒಬ್ಬೊಬ್ರು ಹಾಕಲ್ಲ. ಇಷ್ಟ ಆಗಲ್ಲ ಮತ್ತೆ ಮುದ್ದೆನೇ ಇರಬೇಕು. ಅದಕ್ಕೆ ಸೆಂಟ್ರಲ್ ಅನ್ನ ಆದ್ರೆ ಮುದ್ದೆ ಅನ್ನ ಆಗುತ್ತದೆ. ಅನ್ನ ಮುದ್ದೆ ಸಾರಿ ಎಲ್ಲನೂ ಹಾಕಿ ಕಲಸಿ ಮುದ್ದೆ ತಿರುಗಿದ್ರೆ ಹೆಂಗಿರುತ್ತೆ. ಈಗ ತಂಗಳ ನೋಡ್ದಿರುತ್ತೆ, ಏನು ಎಸಿಬೇಕಾತ ಅಂತ ಹೇಳ್ಬಿಟ್ಟು. ಇಲ್ಲ, ಅದಕ್ಕೆ ಅಂತಲೇ ನುಚ್ಚಕ್ಕಿ ಮಾಡಿಸ್ತಾರೆ. ನಾಯಿ ಇದ್ರೂ ಪರವಾಗಿಲ್ಲ, ಹಾಕ್ಬೋದು. ಒಂದೊಂದು ಊರಲ್ಲಿ ಒಂದೊಂದು ಥರ. ಅಂದರೆ ನಮ್ಮ ಅಜ್ಜಿ ಮನೇಲಿ ಹಂಗೆ ಮಾಡೋದು. ತಂಗಳನಿದ್ರೆ ಮುದ್ದೆ ಹಾಕ್ಬಿಟ್ಟು ತಿರುಗ್ಬಿಡ್ತಾರೆ. ನಮ್ಮ ಮನೇಲಿ ನಾನೇ ನಾಯಿ ತಂಗ್ಳನ ತಿನ್ನೋದು. ಇದ್ಯಾಕಂಗಂತೀಯ? ನಮಗೂ ತಿನ್ನೋದು ನಮಗೂ ಜುರಾಕು ತಂಗ್ಳ ತಿಂದ್ರೆ ದಪ್ಪ ತಿನ್ನು. ತಂಗ್ಳನ ತಿನ್ಬೇಕಪ್ಪ. ಆ ಡಾಕ್ಟರ್ ಮನೆಯವರು ರಾತ್ರಿ ಅನ್ನನ ಮೊಸರಿಗೆ ನೆನೆಸ್ಬಿಟ್ಟು ಇಟ್ಬಿಟ್ಟು ಬೆಳಗ್ಗೆ ಎದ್ದು ಬಾಕ್ಸಿಗೆ ಹಾಕೊಂಡು ಹೋಗ್ತಾರೆ. ಗೊತ್ತಾ? ಹಂಗ್ ಮಾಡೋದವ್ರು. ಒಂದ್ ಈರುಳ್ಳಿ ಕಟ್ ಮಾಡಿ ಅದ್ರೊಳಗೆ ಇಕ್ತಾರೆ ಫ್ರಿಜ್ಜಲ್ಲಿಗೆ. ಬೆಳಗ್ಗೆ ಹೋಗ್ಬೇಕಾರೆ ಅದನ್ನ ತಗೊಂಡು ಹೋಗ್ತಾರೆ ತಿಂಡಿಗೆ. ತಂಗ್ಳನ್ನ ಮೊಸರು ಮುದ್ದೆ ತಂಪು ಕಣಮ್ಮ ಅದು.